ಲುಂಗಿ ಯಾಕೋ ಎತ್ತಾ ಇದೀಯಾ? ನನಗೆ ಮೆಂಟಲ್ ಹಿಡಿತಾ ಇದ್, ನೀನೇನ್ ಮಾಡ್ತಾ ಇದೀಯಾ? ನೈಟ್ ಸ್ಪೈಡರ್ ಮ್ಯಾನ್ ಮೂವಿ ನೋಡಿದೆ, ಅವ್ನ್ ಹಿಂಗೆ ಮಾಡಿ ಗೋಡೆ ಹತ್ತುತ್ತಿದ್ದ. ನಾನು ಟ್ರೈ ಮಾಡ್ತಾ ಇದೀನಿ. ನಿನ್ ಅಜ್ಜಿ ಅದೆಲ್ಲ ಸಿನಿಮಾದಲ್ಲಿ ಆಗುತ್ತೆ ಕಣೋ, ನಿಜವಾಗ್ಲೂ ಆಗಲ್ಲ. ನೀನ್ ಮಾಡಿರೋದು ಸಿನಿಮಾದಲ್ಲ ಆಗೋದು. ಚಾಲೆಂಜ್ ಮಾಡ್ಕೊಂಡ್ ಬರಕ್ ನೀನೇನ್ ದರ್ಶನ್ ಅನ್ಕೊಂಡಿದ್ಯಾ ಅಥವಾ ಅಣ್ಣವ್ರ ಅನ್ಕೊಂಡಿದ್ಯಾ? ದೊಡ್ಡ ಹೀರೋ ತರ ಚಾಲೆಂಜ್ ಮಾಡ್ಕೊಂಡ್ ಬಂದಿದ್ದಾನೆ. ಏನೋ ಬಾಲರಾಜು, ಸರ್ಪಂಚ್ ಆಗ್ತೀನಿ ಅಂದೆ ಅಂತೆ, ಪಟೇಲಮ್ಮ ಅವ್ರ ಹತ್ರನೇ ಚಾಲೆಂಜ್ ಮಾಡಿದಿ ಅಂತೆ. ತಲೆಗಿಲೆ ಕೆಟ್ಟಿದೇನೋ? ಸರ್ಪಂಚ್ ಆಗ್ತಾನಂತೆ, ಸರ್ಪಂಚು. ಕೊನೆಗೆ 200 ರೂಪಾಯಿ ಕೊಟ್ರೆ ಕಸ ಎತ್ತೋಳು ಕೂಡ ನಮ್ಮನ್ ಕಸಕ್ಕಿಂತ ಕಡೆಯಾಗಿ ನೋಡ್ತಾವಳೆ. ಲೇ, ಗೆಲುವು ಬರೋದಕ್ಕಿಂತ ಮುಂಚೆ ಇದೆಲ್ಲ ಮಾಮೂಲಿ ಕಣ. ಕರೆಕ್ಟ್ ಆಗಿ ಹೇಳ್ದೆ ಕಣೋ. ಏನ್ ಕಿತ್ತಬಾಗ್ತೀನಿ ಅಂತ ಚಾಲೆಂಜ್ ಮಾಡಿದ್ಯಾ? ಊರವರೆಲ್ಲ ಆರಾಮಾಗಿದ್ರೆ ನಿನಗೇನ್ ಬುಡಕ್ ಬೆಂಕಿ ಹತ್ಕೊಂಡಿದ್ಯಾ? ಹೋಗಿ ದೇವತೆ ಅಂತಿರೋ ಪಟೇಲಮ್ಮನ್ ಜೊತೆ ಸವಾಲ್ ಹಾಕಿದ್ಯಾ? ನಿನ್ ಬದುಕಲ್ಲಿ ಒಂದು ಒಳ್ಳೆ ಕೆಲಸ ಆದ್ರೂ ಮಾಡಿದ್ಯಾ? ಏನಕ್ ಮಾಡ್ಬೇಕು? ಮೊನ್ನೆ ರಾತ್ರಿ ಒಬ್ಬ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಸ್ಟ್ಯಾಂಡ್ ತೆಗೆದೇ ಹೋಗಿದ್ದ. ಸ್ಟ್ಯಾಂಡ್ ಅಂತ ಕೂಗ್ದೆ ಹೋದ್ರೆ ಏನಾಗ್ತಿತ್ತು? ಅದು ಒಳ್ಳೆ ಕೆಲಸ ಅಲ್ವಾ? ಸೂಪರ್ ಕಣೋ. ಅಪ್ಲಿಕೇಶನ್ ಅದು. ಅದೇ ನಿನ್ ಬದುಕಿಗಿಷ್ಟು ಹಿಂಗ್ ಬೈದ್ನಲ್ಲ. ಊರಲ್ಲಿ ತುಂಬಾ ಜನ ಡಿಸಪಾಯಿಂಟ್ ಮಾಡಕ್ ನೋಡ್ತಾರೆ, ತಲೆ ಕೆಡಿಸ್ಕೊಬೇಡ. ಬಲರಾಜು ಬೇಗ ಈ ನಂಬರ್ ಬರ್ಕೋ. ಇಲ್ಲಿ ಫೋನ್ ಕೊಡು. 95 73 52 84 52. ಮೊನ್ನೆ ನಮ್ಮ ಅಕ್ಕ ಮಗಳಿಗೆ ಹುಚ್ಚಿಡ್ದಿತ್ತು, ಹೋಗ್ ತೋರ್ಸುದ್ವಿ, ಬೇಗ ಗುಣ ಆಯ್ತು. ನೀನು ಹೋಗ್ ತೋರ್ಸ್ಕೋ, ನಿನ್ ಹುಚ್ಚು ಕಮ್ಮಿ ಆಗುತ್ತೆ. ಅದು ಡಾಕ್ಟರ್ ನಂಬರು. ಇನ್ನೇನ ನೀನ್ ಪಂಚಾಯತ್ ಅಧ್ಯಕ್ಷ ಆಗೋದೇನಾ? ನೀನ್ ಹುಚ್ಚತನಕ್ಕೆ ಬಿಟ್ಬಿಡ ಹೋಗ್ಲಿ ಅವನ್ನ. ನನ್ ಮಗ ಊರ್ನವ್ರು ಯಾಕೋ ಈ ತರ ಆಡ್ತವ್ರೆ? ಎಲ್ಲ ನಿನ್ನ ಹಾಗೆ ಆಡ್ತಿದ್ದಾರೆ. ಸರ್ಪಂಚ್ ಆದ್ಮೇಲೆ ಮಾಡ್ತೀನಿ, ಒಬ್ಬೊಬ್ಬನಿಗೆ ಸರ್ಪಂಚ್ ಆಗಿ ಎಲ್ಲಾರ್ನು ದುರ್ಗಮ್ಮತೆ ಬಟ್ಟೆ ಆರಕ್ಕೂ ಮುಂಚೆ ತಗೊಂಡೋಗ್ತಿದ್ಯಾ? ಹುಚ್ಚ ನನ್ ಮಗ್ನೆ, ಬಟ್ಟೆ ಆರೋದಿರ್ಲಿ, ಇವನು ನಮ್ ಜೀವನಾನೇ ಆರಿಸ್ಬಿಟ್ಟ. ಒಳ್ಳೆಯವರೆಲ್ಲ ಬೇಗ ಹೋಗ್ಬಿಡ್ತಾರೆ, ನೀವ್ ಹೋಗ್ ಸಾಯಲ್ವಲ್ರು? ಹೌದತ್ತೆ, ನೀನ್ ಯಾಕೆ ಹೋಗ್ಲಿಲ್ಲ? ಹಂಗಾದ್ರೆ ನೀನ್ ಒಳ್ಳೆವಳಲ್ವಾ? ನಿನ್ ಮುಖಕ್ಕೆ ಶಂಭೋ ಶಂಕರ. ದರಿದ್ರ ನನ್ ಮಕ್ಳ. ಓ ಸಂಧ್ಯಾ ಅದ್ಗೆ ಏನದ್ಕೆ? ನಂಗೊಂದ್ ಸಹಾಯ ಮಾಡ್ಬಿಡಮ್ಮ. ನಮ್ ಮನೆ ಹಸು ಎಮ್ಮೆ ಎಲ್ಲ ತಗೊಂಡು ಎಷ್ಟೋ ಒಂದಷ್ಟು ಕೊಟ್ಬಿಡಮ್ಮ. ಇವನಿದಾನಲ್ಲ, ಇವನ್ ಗೆಲ್ಲೋದು ಇಲ್ಲ, ಸರ್ಪಂಚ್ ಆಗೋದು ಇಲ್ಲ. ದೀಪ ಇದ್ದಾಗ್ಲೇ ಮನೆ ಸರಿ ಮಾಡ್ಕೋಬೇಕು ಅಂತಾರೆ. ಆಗ್ತಾನೆ ಸರ್ಪಂಚು. ನಿಮ್ಮಪ್ಪ ಬರ್ತವನೆ ಕಣಲಿ. ಹೋದ್ರ ಲೇ ಬಾಲರಾಜು, ಇಡೀ ಊರೇ ನಮ್ಮನ್ನ ಕೇಳ್ತಾಗ ನೋಡ್ತಿದೆ ಕಣೋ. ನಮ್ ಪಾಡಿನ ಜೀವನ ಮಾಡ್ಬೇಕೆ ಹೊರ್ತು ಬೇರೆಯವ್ರ ಜೀವನದಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ನಮ್ ಜೀವನ ಇಲ್ಲ ಅಂತ ಆಗ್ಬಿಡುತ್ತೆ ಕಣಪ್ಪ. ನನ್ಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಅಪ್ಪ ಹೇಳ್ಕಂದ, ಆಗ್ಲೇ ಜನಗಳ ಜೀವನ ನಮ್ ಜೀವನ ಅಂತ ಹೇಳ್ದೆ ಅಪ್ಪ. ಇದೆಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಓಟ್ ಹಾಕೋದನ್ನ ಮಾತ್ರ ಮರಿಬೇಡ. ಊರ್ನವರೆಲ್ಲ ಹೇಳೋರೆ, ಸರ್ಪಂಚ್ ಆದ್ಮೇಲೆ ಒಬ್ಬೊಬ್ನಿಗೆ ಹೇಳ್ತೀನೋ, ಏನಾದ್ರು ಮಾಡೋ. ಭಿಕ್ಷೆ ಬಿಡ್ತೀನಣ್ಣ. ಏ ಬ್ರೋ, ಆಗ್ಬೇಕು ಅಂತ ಆಸೆ ಇದ್ರೆ ಹೆಂಗ್ ಬೇಕಾರ ಆಗ್ಬೋದು. ಏನು ಹೇಳ್ತಾ ಇದೀಯಾ? ನಿಮಗ್ ಗೊತ್ತಿಲ್ದಿರೋ ವಿಷಯನ ತಿಳ್ಕೊಬೇಕು, ಇಲ್ಲ ಕಲ್ತ್ಕೋಬೇಕು. ಹೇಗೋ ಅದು? ಜರ್ಗು, ಎತ್ತಿ ತಾಯಿ ಮಾಡ್ದಿರೋ ಕೆಲ್ಸನ ಈ ಗೂಗಲ್ ತಾಯಿ ಮಾಡ್ತಾಳೆ. ಅದ್ ನಮಗ್ ಗೊತ್ತಿಲ್ಲೇನಾ? ಕೊಡ ಇಲ್ಲೇ. ಎಲೆಕ್ಷನ್ ಅಲ್ಲಿ ಗೆಲ್ಲೋದ್ ಹೇಗೆ? ತಿರುಗ್ತಾ ಇದೆ. ಅಯ್ಯಯ್ಯೋ ನಚ್ಚಿ, ಏನೋ ಇದು? ಆ ಸ್ಪೀಕೆ ಅಂತ ಬರ್ತಾ ಇದೆ, ತಗೋ ನೋಡು. ಒಂದ್ ನಿಮಿಷ. PM ಆಗೋದು ಹೇಗೆ? ಇದೇನೋ ಇದು? ಮತ್ತೆ ಅವನೇ ಬರ್ತಾ ಇದ್ದಾನೆ. ಎಲ್ಲಿ ಇನ್ನೊಂದ್ಸಲ ಒತ್ತು. ಇದೆ ಅಲ್ವನ? ಅವನೊಬ್ಬ ಅಮೋಘ, ಅವನೊಬ್ಬ ಅದ್ಭುತ. ಯಾವ ನಾಯಕ ಕೆಲಸ ಮಾಡಲ್ವೋ ಎಲ್ಲ ಇವ್ರಿಗೆ ಗೊತ್ತಿರುತ್ತೆ. ಎಷ್ಟೋ ಜನ ವೋಟ್ ಮೆಂಬರ್ಸ್ ನ ಸರ್ಪಂಚ್ ಅವರು MLA ಆಗಿ, MLA, MP, CM, PM ಅಂತ ಅವ್ರು ಕೊಡೋ ಐಡಿಯಾದಿಂದ ಈ ಸ್ಥಾನದಲ್ಲಿ ಇದಾರೆ ಅಂದ್ರೆ ಅದು ಅತಿಶಯೋಕ್ತಿ ಅಲ್ಲ. ಅಯ್ಯೋನಜ್ಜಿ, ಪ್ರಪಂಚದಲ್ಲಿರೋ ರಾಜಕೀಯ ನಾಯಕರೆಲ್ಲ ಇವನ್ ಜೊತೆ ಸೇರ್ಕೊಂಡೆ ಕಣೋ ದೊಡ್ಡವರಾಗಿರೋದು. ಲೋ, ಕೆಳಗೆ ಫೋನ್ ನಂಬರ್ ಇದೆ, ಫೋನ್ ಮಾಡೋ. ಇದೇನಾ? ಹೊತ್ತು. ಹಲೋ PK ಸರ್. ಲೈ, PK ಬರ್ತೀನಿ ಅಂತ ಹೇಳಿದ್ನಲ್ಲ, ನಿಜವಾಗ್ಲೂ ಬರ್ತಾನ? 300 ರೂಪಾಯಿ ಸಾಲ ಮಾಡಿ ಹೂನಾರ ತಗೊಂಡಿದ್ದೀನಿ ಕಣೋ, ಬಂದಿಲ್ಲ ಮರ್ಯಾದೆ ಹೋಗುತ್ತೆ. ದಡ್ಡಂತರ ಮಾತಾಡ್ಬೇಡ. ಬರ್ತೀವಿ ಅಂತ ಮಾತು ಕೊಟ್ಟಿದ್ದೇನೆ. ಈಗಲೇ 3 ಸಲ ಫೋನ್ ಮಾಡಿದೀವಿ. ಕೋಪದಲ್ಲಿ ಏನಲ್ಲ ಅಂತ ಮೆಸೇಜ್ ಹಾಕಿದ್ದಾನೆ. ಏನಲ್ಲ ಅಂತ ಮೆಸೇಜ್ ಹಾಕಿದಾರ? ನೀನ್ ಏನಲ್ಲ ಅಲ್ಲ ಕಣಲೆ, ಅದು ಆನ್ ದಿ ವೇ.
ಓದ್ಕಂದ್ರೆ ಓದ್ಕೊಳಲ್ಲ ಇಡಿಯಟ್. ನೀನೇನ್ PhD ಮಾಡಿದಾನೆ. ಲೋ ಬಸ್ ಬಂತು ಕಣೋ. ಏನ್ ಗೋಬೆ ನನ್ನ ಮಕ್ಕಳು ನೀವು. ಆದ್ರೂ ಅವ್ರು ಬಸ್ಸಲ್ಲಿ ಯಾಕೆ ಬರ್ತಾರೆ? ಅವ್ರ ರೇಂಜ್ಗೆ ರೇಂಜ್ ರೋವರ್ ಅಲ್ಲಿ ಬರ್ತಾರೆ. ಹಿಂದಿಂದ ಹಿಂದೆ ಕಾಲಿಂಗ್ ಬೆಲ್ ಹೊಡಿತಾ ಇದ್ರೆ ಪಕ್ಕದ ಮನೆಗೆ ಹೋಗು ಅಂತ ಹೇಳ್ತಾರೆ. ಸರ್ ನೀವಾ? ಗೆಟಪ್ ಸೂಪರ್ ಆಗಿದೆ ಸರ್. ನೀವೇನ್ ಸರ್ ಬಸ್ಸಲ್ಲಿ? ಜನಗಳ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಹಾಗೆ ಓಡಾಡ್ಬೇಕಲ್ವಾ? ಏನಂತೀಯ ಬಾಲರಾಜ್? ಸರ್ ನಿಮಗೆ ನನ್ನ ಹೆಸರೇ ಗೊತ್ತು ಸರ್. ನೀನ್ ಎಡ್ನಾಡಿ ಅಂತ ಗೊತ್ತು. ನಾನ್ ಅಂದಿದ್ ನಿಮ್ಗೆ ಫೀಲ್ ಆಯ್ತಾ? ಹಂಗೇನಿಲ್ಲ ಬಿಡಿ ಸರ್, ಅಭ್ಯಾಸ ಆಗಿದೆ. ಅದಕ್ಕೆ ಅಡ್ನಾಡಿ ಅಂದೆ. ಆದ್ರೆ ಬಾಲರಾಜ ಹಾಗಲ್ಲ. ಒಂದ್ ಹುಡುಗಿ ಪ್ರೀತಿಗೋಸ್ಕರ ಅವ್ರ ತಾಯಿನ ಎದುರಿಸಿ ಊರೆಲ್ಲ ಒಂದ್ ಕಡೆ ಇದ್ರೆ ಇವನೊಬ್ಬನೇ ಒಂದ್ ಕಡೆ ಇದ್ದಾನೆ. ಅದು ಬಾಲರಾಜ್ ಅಂದ್ರೆ. ನೀನ್ ರಿಯಲ್ ಜೆಂಟಲ್ಮನ್ ಬಾಲರಾಜ. ಸರ್ ನಿಮಗೆ ನನ್ನ ಇನ್ಫಾರ್ಮೇಶನ್ ಗೊತ್ತು ಸರ್. ಈ ಊರಿನ ಜನಸಂಖ್ಯೆ 601. ಅದರಲ್ಲಿ ವೋಟ್ ಹಾಕೋರು 535ರಿಂದ 40. ಅಷ್ಟಕ್ಕೂ ಈ ಊರಲ್ಲಿ ಎಲೆಕ್ಷನ್ ನಡೆದಿಲ್ಲ. 21 ವರ್ಷ ಇಂದ್ರಾವತಿ ಪಟೇಲ್ ಸರ್ಪಂಚ್ ಆಗಿದ್ದಾರೆ. ಅವರು ಈ ಊರಿಗೆ ದೇವ್ರಂತವ್ರು, ನೀವು ಅವರಿಗೆ ದೆವ್ವಾಗಿದ್ರೆ. ಅವ್ರ ಮೇಲೆ ಗೆಲ್ಲೋದು ಇಂಪಾಸಿಬಲ್ ಆಗಿದಕ್ಕೆ ಪಾಸಿಬಲ್ ಮಾಡೋದಕ್ಕೆ ನನ್ನ ಕರ್ಸಿದ್ದೀರಾ. ಇಷ್ಟೆಲ್ಲ ಡೈಲಾಗ್ ಹೇಳಿದ್ಮೇಲೆ ನನಗ್ ಬೇಕಿರೋ ಚಪ್ಪಾಳೆ ಮತ್ತೆ ನಿಮಗ್ ವೋಟು ಅಷ್ಟೇ ತಾನೇ? ಸರ್ ಚಿಕ್ಕ ವಯಸ್ಸಿಂದ ಇವ್ರಗಳ ಜೊತೆ ತಿರುಗಿ ನಾನು ಈ ತರ ಆಗಿದ್ದೀನಿ ಸರ್. ನಿಮ್ ನೋಡಿದ್ರೆ ಸಕ್ಕ ಧೈರ್ಯ ಬಂತು ಸರ್. ನನಗ್ ಬೇಗ ಸರ್ಪಂಚ್ ಮಾಡಿ ಸರ್. ರಾಜಕೀಯದಲ್ಲಿ ನಾಯಕ ಆಗ್ಬೇಕು ಅಂದ್ರೆ ಸ್ಪೆಷಲ್ ಕ್ವಾಲಿಟೀಸ್ ಆದ್ರೂ ಇರ್ಬೇಕು. ಅದು ನಿನಗೂ ಇದೆಯಾ ಇಲ್ವಾ ಅಂತ ನಾನ್ ತಿಳ್ಕೊಬೇಕು. ನಿಂಗೆ ಎಣ್ಣೆ ಹಾಕ ಅಭ್ಯಾಸ ಇದೆಯಾ? ಇದೆ. ಇಲ್ಲ ಸರ್. ಶಬಾಸ್! ಈ ಒಂದು ಸುಳ್ಳಿದ್ರೆ ಸಾಕು, ದೊಡ್ಡ ನಾಯಕ ಆಗ್ತೀಯಾ. ಹೌದಾ ಸರ್? ಸುಳ್ಳು ಹೇಳಿದ್ರೆ ರಾಜಕೀಯದವ್ರು ಆಗ್ತಾರ? ಹಾಗಾದ್ರೆ ನಿಮ್ಗಿಂತ ಚೆನ್ನಾಗಿ ಹೇಳ್ತೀನಿ. ಹೌದಾ? ನೀನ್ ಗಂಡ್ಸ ಹೆಂಗ್ಸ? ಹಿಂಗೆ ತೊಂದ್ರೆ ಮಾಡ್ಕೊಂಡೆ ಟ್ರಂಪ್ ಓಡೋಗಿದ್ದು. ಟ್ರಂಪ್ ಯಾಕೆ ಕೊಡದ ಸರ್? ಪಾದಯಾತ್ರೆ ಮಾಡಕ್ ಆಗ್ಲಿಲ್ಲ. ಪಾದಯಾತ್ರೆನಾ? ಅಯ್ಯೋ ಪಾದಯಾತ್ರೆ ರಾತ್ರಿ ಮಾಡೋದು. ನೈಟ್ ಮಾಡೋದು ಅಂದ್ರೆ ಏನು ಸರ್? ಅಯ್ಯೋ ನಾನ್ ಫೋನ್ ಮಾಡಿದ್ದೆ ಅವನಿಗೆ. ಅವಾಗ ರಾತ್ರಿ ಆಗಿರುತ್ತಲ್ವಾ ಅಲ್ಲಿ. ಹೇಳದ್ನಲ್ವಾ, ಜನಗಳ ನಾಡಿ ತಿಳ್ಕೋಬೇಕು ಅಂದ್ರೆ ಜನರ ಮಧ್ಯನೇ ಹೋಗ್ಬೇಕು. ಯಾದಗಿರಿ ಅಲ್ಲೇ ಯಾರೋ ಬರ್ತೀನಿ. ಅಮ್ಮ ಇದನ್ನೆಲ್ಲ ಮಾಡಕ್ ನಾನ್ ಇದೀನಲ್ವಾ? ಯಾವತ್ತೂ ಇಲ್ದೇ ಇರೋದು ಹೊಸದಾಗ್ ಕೆಲ್ಸ ಮಾಡೋದಕ್ ಶುರು ಮಾಡಿದಾಳೆ. ನಮ್ ಮನೇಲಿ ನಾವು ಬೇರೆಯವ್ರಾಗಿರೋದಕ್ಕಿಂತ ಕೆಲ್ಸದವ್ರಾಗಿರೋದೇ ಒಳ್ಳೇದು ಅಂತ ಕೆಲ್ಸ ಮಾಡ್ತಿದ್ದೀನಿ ಪುಷ್ಪ. ಇರೋದಿಬ್ರು, ಇಷ್ಟೆಲ್ಲ ಅಡಿಗೆ ಯಾಕ್ ಬೇಕೋ? ಇಲ್ಲಿಬ್ರೇ ಇರೋದು, ಆದ್ರೆ ನಮ್ಮ ಅತ್ತೆ ಮನೇಲಿ ತುಂಬಾ ಜನ ಇದಾರೆ. ಅವ್ರ ಎಲ್ಲರ ಹೊಟ್ಟೆ ತುಂಬಬೇಕಂದ್ರೆ ಇಷ್ಟ ಅಡ್ಗೆ ಬೇಕಲ್ವಾ ಪುಷ್ಪ? ಮೊದ್ಲೇ ನನ್ ಗಂಡ ಪಂಚಾಯತಿ ಓಟ್ಗೋಸ್ಕರ ತಿರ್ಗಿ ತಿರ್ಗಿ ಸುಸ್ತಾಗ್ತಿದ್ದಾನೆ ಪಾಪ. ಇವ್ರ ಜಗಳ ಏನೋ, ಇವ್ರ ಮಧ್ಯ ನನ್ನ ಯಾಕೆ ಹೀಗೆ ಎಳಿತಾ ಇದಾರೆ? ಒಬ್ರು ನೋಡಿದ್ರೆ ಮಾತು ಅಂತಾರೆ, ಇನ್ನೊಬ್ರು ಪ್ರೀತಿ ಅಂತಾರೆ. ಹಗಲ್ಗನ್ಸು ಚೆನ್ನಾಗೇ ಇರತ್ತೆ, ರಾತ್ರಿ ಕನ್ಸೆ ಕಣ್ ತಿರ್ಗದು. ಜಾಸ್ತಿ ಯೋಚಿಸಿ ತಲೆ ಕೆಡ್ಸ್ಕೊಳ್ಳೋದನ್ ಬಿಟ್ಟು ಆ ಗ್ಯಾಸ್ ಆಫ್ ಮಾಡಿ ನಿನ್ ರೂಮ್ಗೆ ಹೋಗಿ ಮಲ್ಕೋ. ಸರಿ ಅಮ್ಮ, ಪಟೇಲಮ್ಮ ಅವ್ರು ಹೇಳಿದ್ದೆ ಮಾಡೋಣ. ನಾನು ತಲೆಯಿಂದ ಲವ್ ಮಾಡಿಲ್ಲ, ಮರ್ತ್ ಹೋಗೋದಕ್ಕೆ ಮನ್ಸಿಂದ ಮಾಡ್ದೆ. ವ್ಯಕ್ತಿ ಹೋದ್ರೇನೆ ಮನ್ಸು ಹೋಗೋದು. ಸರಿ, ನಾನು ಹೋಗ್ಬರ್ತೀನಿ. ಅಮ್ಮ ಅಮ್ಮ ಅದು